ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಭಾವನ ಶಕ್ತಿ ಅದ್ಭುತವಾದದ್ದು. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಭಾಮ ಭಕ್ತರ ಬೇಡಿಕೆಗಳಿಗೆ ಮನಸೋಲುತ್ತಾರೆ. ದಯಾಮಯಿಯಾದ ಅವರು ಶೀಘ್ರದಲ್ಲೇ ಫಲ ಕೊಡುವ ಮಹಾಮಹಿಮರು. ಶಿಸ್ತು, ಸಹನೆ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಗೆ ಬೆಲೆ ಕೊಡುವ ಅವರು ತನ್ನ ಭಕ್ತರಲ್ಲೂ ಅದನ್ನೇ ನಿರೀಕ್ಷಿಸುತ್ತಾರೆ. ವಿಶ್ವಾಸದಿಂದ ಕಂಡವರಿಗೆ ಮಾತ್ರ ಅವರ ದಿವ್ಯಾನುಭವದ ಅರಿವು ಉಂಟಾಗುತ್ತದೆ. ವಿಭಿನ್ನ ಮತ್ತು ವಿಸ್ಮಯ ತರುವಂಥ ಅನುಭವವನ್ನು ಬೇರೆಯವರ ಮುಂದೆ ಹೇಳಿಕೊಂಡಾಗ ಆಶ್ಚರ್ಯ ಮತ್ತು ಸಂಶಯ ಎರಡೂ ಉಂಟಾಗುತ್ತದೆ. ಕಟ್ಟುಕತೆ ಅಥವಾ ಕಲ್ಪನೆ ಇರಬಹುದೇನೋ ಎಂದು ಅಂದುಕೊಳ್ಳಬಹುದು. ಆದರೆ ಅನುಭವ ಪಡೆದವರಿಗೆ ಮಾತ್ರ ಗೊತ್ತಾಗುತ್ತದೆ ಬಾಬಾ ಸಾಮಾನ್ಯರಲ್ಲ, ಅಸಾಮಾನ್ಯರೆಂದು. ಪ್ರತಿಯೊಂದು ಜೀವಿಯು ಉಸಿರುವ ತನಕ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ. ಇದು ನಮ್ಮ ಮನಸ್ಸೆಂಬ ಕಾಗದದ ಮೇಲೆ ಅಚ್ಚಾಗಿರುತ್ತದೆ. ಪೂರ್ವಜನ್ಮದ ಪುಣ್ಯ ವಿಶೇಷದಿಂದ ಮನಸ್ಸು ಕೇಳುವರಲ್ಲಿ ಜಾಗೃತವಾಗಿರುತ್ತದೆ. ಪ್ರತಿ ಜೀವಿಯಲ್ಲೂ ಅಂತರ್ಯಾಮಿಯಾಗಿ ಇರುವ ಆತ್ಮಜ್ಯೋತಿ ಇಂಥವರಿಗೆ ಉತ್ತಮ ಮಾರ್ಗದರ್ಶಕನಾಗಿ ನಿರ್ದೇಶನ ಮಾಡುತ್ತದೆ. ಜ್ಞಾನ, ವಿವೇಕದಿಂದ ನಡೆಯುವ ಶಕ್ತಿ ಇವರಲ್ಲಿ ಇರುತ್ತದೆ. ನಾವು ಮಾಡಿದ ಪುಣ್ಯಫಲ ಸಂಗ್ರಹದಿಂದ ಮರುಜನ್ಮದಲ್ಲಿ ನಾವು ಸಂಸ್ಕಾರವಂತರಾಗಿ ಜನಿಸುತ್ತೇವೆ. ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲವನ್ನು ಅನುಭವಿಸುವುದು ಖಂಡಿತ. ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು ಮತ್ತು ವೃದ್ಧಾಪ್ಯವನ್ನು ಕಂಡುಕೊಳ್ಳುತ್ತೇವೆ. ಜೀವನದ ಪಯಣದಲ್ಲಿ ಪ್ರತಿ ಹಂತದಲ್ಲಿ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಯಲ್ಲಿ ಬದಲಾವಣೆ ಇರುತ್ತದೆ. ಜನ್ಮ ತಾಳಿದ ಮಗುವನ್ನು ದೇವರಿಗೆ ಹೋಲಿಸುವುದುಂಟು. ಕಳ್ಳ ಕಪಟ ಅರಿಯದ ಮಗುವಿನಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆ ಇರುವುದಿಲ್ಲ. ಮುಂದಿನ ಜೀವನ ಹೇಗಿರುತ್ತದೆ, ಹೇಗಿರಬೇಕು ಎಂಬ ಕನಸು ಇರುವುದಿಲ್ಲ. ಇಂದ್ರಿಯ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ. ಮುಂದೆ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಕನಸುಗಳು ಮನದಾಳದಲ್ಲಿ ಹೆಪ್ಪುಗಟ್ಟುತ್ತಾ ಹೋಗುತ್ತದೆ. ಬಯಕೆಗಳು ಈಡೇರದೆ ಹೋದಾಗ ದುಃಖ, ದುಮ್ಮಾನಗಳು ಅಸಹನೆಗೆ ತಿರುಗಿ ಕ್ರೋಧ, ಮತ್ಸರಕ್ಕೆ ಕಾರಣವಾಗುತ್ತದೆ. ತಾನು ಅಂದುಕೊಂಡಿದ್ದು ನಿಜವಾಗಲೇಬೇಕೆಂಬ ಹಠ ಯಾವ ರೀತಿ ಬೇಕಾದರೂ ಅಪಾಯಕ್ಕೆ ತಿರುಗಬಲ್ಲದು. ಮಧ್ಯವಯಸ್ಸಿನಲ್ಲಿ ಮತ್ತೊಂದು ರೀತಿಯ ಜೀವನ. ಸಂಸಾರದ ನೊಗ ಕಟ್ಟಿಕೊಂಡವನಿಗೆ ತನ್ನನ್ನು ನಂಬಿ ಬಂದವರಿಗೆ ಹೊಣೆಗಾರನಾಗುತ್ತಾನೆ. ತನ್ನ ಬೆವರಿನ ಹನಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಕುಟುಂಬದವರನ್ನು ತೃಪ್ತಿಪಡಿಸುವುದು ಅವನ ಗುರಿಯಾಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳದ ಹೆಂಡತಿ ಮಕ್ಕಳು ಪಡೆಯಬೇಕಾಗಿರುವುದನ್ನು ಪಡೆಯಲು ಸಾಧ್ಯವಾಗದೇ ಹೋದಾಗ ಅಪ್ರಯೋಜಕ ಎಂಬ ಬಿರುದು ಪಡೆಯುವ ಸಾಧ್ಯತೆ ಇರುತ್ತದೆ. ಇದರಿಂದ ದುಃಖ, ದುಮ್ಮಾನ, ಕಟ್ಟಿಟ್ಟ ಬುದ್ಧಿ. ಮಧ್ಯವಯಸ್ಸು ಮೀರಿ ವೃದ್ಧಾಪ್ಯ ಆವರಿಸಿದಾಗ ಶರೀರ ಇದರೊಡನೆ ಸಹಕರಿಸಲು ಇಷ್ಟಪಡುವುದಿಲ್ಲ. ದಿನಕ್ಕೊಂದು ರೋಗ ಬಲಿತು ನರಳುವಂತಾಗಿರುತ್ತದೆ. ಅಶಕ್ತನಾದ ಇವನಿಗೆ ತನ್ನ ಬದುಕು ಭಾರವಾಗಿ, ಬೇರೆಯವರಿಗೆ ಭಾರದ ವಸ್ತುವಾಗಿ ಕಾಣಬಲ್ಲ. ಆದರೆ ಸಂಸಾರದಲ್ಲಿ ಇಲ್ಲದಂತೆ ಇದ್ದವನಿಗೆ ಯಾವ ರೀತಿಯ ತೊಂದರೆಯೂ ಇಲ್ಲ. ಲೌಕಿಕ ಜೀವನದಲ್ಲಿ ಈಜುತ್ತಿದ್ದರೂ ಪಾರಮಾರ್ಥಿಕ ಜೀವನವನ್ನು ಅರ್ಥ ಮಾಡಿಕೊಂಡು ಬದುಕುತ್ತಿದ್ದವನಿಗೆ ಯಾವ ಚಿಂತೆಯೂ ಇಲ್ಲದೆ ಆನಂದದಿಂದ ಬಾಳುತ್ತಾನೆ. ತನ್ನ ಅಳತೆಯನ್ನು ಅರಿತು ಅದರಂತೆ ಜೀವನವನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತಾನೆ. ಇಂದ್ರಿಯಗಳ ಆಕರ್ಷಣೆ ಬಲವಾಗಿ ಕಾಡುವುದಿಲ್ಲ. ಈ ದೇಹ ನಾನಲ್ಲ. ಒಳಗಿರುವ ಆತ್ಮಜ್ಯೋತಿಯಿಂದ ಎಲ್ಲ ಕಾರ್ಯಗಳು ನೆರವೇರುತ್ತಿದೆ. ಮನಸ್ಸಿಗೆ ನಿಗ್ರಹವನ್ನು ಹೇಗೆ ಮಾಡಿಕೊಳ್ಳಬೇಕೆಂದು ತನಗೆ ತಾನೇ ಗುರುವಾಗಿ ಮನಸ್ಸಿಗೆ ತರಬೇತಿ ನೀಡುತ್ತಾನೆ. ದುಃಖ, ಸಂತೋಷ ಎರಡನ್ನೂ ಸಮಾನ ಸ್ಥಿತಿಯಿಂದ ಸ್ವೀಕರಿಸುವ ಆತ್ಮಬಲ ಹೆಚ್ಚಿಸಿಕೊಂಡಿರುತ್ತಾನೆ. ಇಂಥವನು ಅಭಿರುಚಿಗೆ ತಕ್ಕ ಹಾಗೆ ಜೀವನವನ್ನು ನಡೆಸುವುದಿಲ್ಲ. ತನ್ನ ಯೋಗ್ಯತೆ ಅರಿತು ಅದಕ್ಕೆ ತಕ್ಕನಾದ ಅಭಿರುಚಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಇಂಥವನಿಗೆ ಸತ್ಸಂಗ, ಗ್ರಂಥಗಳನ್ನು ಓದುವುದು, ಉಪನ್ಯಾಸ ಕೇಳುವುದು ಇವುಗಳಲ್ಲಿ ಆಸಕ್ತಿ ತಳೆದು ಅದರ ಉತ್ತಮ ಸಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾನೆ. ಜಪ, ಧ್ಯಾನ, ಯೋಗ ಇವುಗಳನ್ನು ಅಭ್ಯಾಸಿಸಿ ತನ್ನ ಶರೀರವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಇಂತಹವನನ್ನು ಯಾವ ರೀತಿ ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳು ಕಾಡುವುದಿಲ್ಲ. ಆನಂದದಲ್ಲಿ ತಲ್ಲೀನನಾಗಿರುತ್ತಾನೆ. ಬಾಬಾರವರು ಲತಾರವರಿಗೆ ಅಂತಿಮ ಜೀವನ ಹೇಗೆ ಕಳೆಯಬೇಕೆಂದು ತಿಳಿಸಿಕೊಟ್ಟಿದ್ದಾರೆ. 2016ರಲ್ಲಿ ಇವರ ಮನೆಯ ಅಂಗಳದಲ್ಲಿ ಬಂದು ನೆಲೆಸಿದ ಬಾಬಾ ಸದಾಕಾಲ ಇವರೊಂದಿಗೆ ಇರುತ್ತಾರೆ. ಸದ್ಗುರು, ಸಂತರು ಇನ್ನೂ ಕೆಲವರಿಗೆ ಒಂದು ವಿಶಿಷ್ಟ ಶಕ್ತಿ ಪಡೆದಿರುತ್ತಾರೆ. ಸೂರ್ಯ ಬಹಳ ದೂರದಲ್ಲಿದ್ದರೂ ಅವನು ಸ್ವಪ್ರಕಾಶ. ಎಲ್ಲ ಕಡೆಯೂ ತನ್ನ ಕಿರಣಗಳ ಮೂಲಕ ಬೆಳಕನ್ನು ಚೆಲ್ಲುತ್ತಾನೆ. ಅವನಲ್ಲಿ ಯಾವ ರೀತಿ ಭೇದ ಭಾವವೂ ಇರುವುದಿಲ್ಲ. ಚಂದ್ರ ಆಕಾಶದಲ್ಲಿ ಇದ್ದರೂ ವಿಶ್ವದ ಎಲ್ಲ ಭಾಗದಲ್ಲಿ ಕಾಣಿಸುತ್ತಾನೆ. ಗಾಳಿ ವಿಶ್ವವ್ಯಾಪಿ, ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಎಲ್ಲ ಕಡೆಯೂ ವ್ಯಾಪಿಸಿರುತ್ತದೆ.
ಇದೇ ರೀತಿ ಭಗವಂತ ಇಲ್ಲದ ಜಾಗ ಇಲ್ಲ, ನಿರ್ದಿಷ್ಟವಾದ ಆಕಾರ ಇಲ್ಲ. ಯಾವ ಆಕಾರವನ್ನು ಬೇಕಾದರೂ ತಾಳಬಲ್ಲ, ಭಕ್ತರಿಗೆ ಅವನ ಇರುವಿಕೆಯ ಅನುಭವವನ್ನು ನೀಡಬಲ್ಲ. ಸದ್ಗುರು ಬಾಬಾ ಯಾವಾಗ ಬೇಕಾದರೂ ಅವರು ಬೇಕಾದ ರೂಪದಲ್ಲಿ ಕಾಣಿಸಿಕೊಳ್ಳಬಲ್ಲರು. ಲತಾರಾವ್ ಅವರಿಗೆ ಮಾನಸಿಕ ಸಿದ್ಧತೆಗೆ ತರಬೇತಿ ನೀಡಿದ್ದಾರೆ. ಮೊದಲ ಬಾರಿ 2005ರಲ್ಲಿ ದರ್ಶನ ನೀಡಿದ ಅವರು 2016 ತನಕ ರೀತಿ ನೀತಿಗಳನ್ನು ಉದಾಹರಣೆ ಸಹಿತ ತಿಳಿಸಿದ್ದಾರೆ. ಲತಾರಾವ್ ಅವರಲ್ಲಿ ತಾನು ಬೇಕಾದಾಗ ಆವಿರ್ಭಾವ ಹೊಂದುವವರಾಗಿದ್ದಾರೆ. ಮಾನವ ಶರೀರ ಧಾರಣೆ ಮಾಡಿದವರಿಗೆ ಈ ಲೋಕದ ಜನರಂತೆ ಸಹಜವಾಗಿರುವಂತೆ ತೋರ್ಪಡಿಸುತ್ತಾರೆ. ಲತಾರಾವ್ ಚಿಕ್ಕ ವಯಸ್ಸಿನಿಂದಲೂ ತನ್ನ ಮಕ್ಕಳಿಗೆ ತಾಯಿ ತಂದೆ 2 ಪಾತ್ರವನ್ನು ಮಾಡಿಕೊಂಡು ಬಂದಿದ್ದಾರೆ. ತನ್ನೆರಡು ಕಣ್ಣುಗಳಂತೆ ನೋಡಿಕೊಂಡು ಬೆಳೆಸಿದ್ದಾರೆ. ಇದರಿಂದ ಮಕ್ಕಳ ಮೇಲೆ ವ್ಯಾಮೋಹ ಸುಲಭವಾಗಿ ಸರಿಯುವುದಿಲ್ಲ. ಬಾಬಾ 5 ನದಿಗಳ ತೀರ್ಥವನ್ನು ಸೇರಿಸಿ ಜನಿವಾರ ಧರಿಸಲು ಹೇಳಿದ್ದಾರೆ. ಗಾಯತ್ರಿ ಮಂತ್ರದ ಮಹತ್ವ, ಅದನ್ನು ಯಾವ ಕಾರಣಕ್ಕಾಗಿ ಜಪಿಸಬೇಕು, ಜಪಿಸುವುದರಿಂದ ಯಾವ ರೀತಿ ಪ್ರಯೋಜನ ಆಗುತ್ತದೆ ಎಂದು ತಿಳಿಸಿದ್ದಾರೆ. ನಂತರ ಮಂತ್ರೋಪದೇಶ ಮಾಡಿದ್ದಾರೆ. ಮಕ್ಕಳ ಜವಾಬ್ದಾರಿ ಬಾಬಾ ತೆಗೆದುಕೊಂಡಿದ್ದಾರೆ. 2018ಕ್ಕೆ ನನ್ನ ಸಮಾಧಿಯಾಗಿ 100 ವರ್ಷವಾಗುತ್ತದೆ. ಆಗ ನನ್ನದೇ ಆದ ರೀತಿಯಲ್ಲಿ ಭಕ್ತರಲ್ಲಿ ಸ್ಪಂದಿಸುತ್ತೇನೆ. ನೀನು ಭಕ್ತರ ಕಣ್ಣೀರನ್ನು ಒರೆಸಿ ಅವರ ಜೀವನವನ್ನು ಉದ್ದೀಪನಗೊಳಿಸುವ ಶಕ್ತಿಯಾಗಬೇಕು. ಇದರಿಂದ ಭಕ್ತರ ಜೀವನ ಆನಂದವಾಗಿ ಕಂಡುಕೊಳ್ಳಲು ಸಹಾಯವಾಗುತ್ತದೆ. ಇದು ನಿನ್ನ ಗುರಿಯಾಗಬೇಕು. ಗುರುವಾರ ಗುರುಗಳಿಗೆ ಶ್ರೇಷ್ಠವಾದ ದಿನ. ಶುಕ್ರವಾರ ಭೂಮಿ ತಾಯಿಗೆ ಶ್ರೇಷ್ಠ. ಇಂಥ ದಿನಗಳಲ್ಲಿ ಭಕ್ತರ ಅಭಿಷ್ಟವನ್ನು ಅರಿತು ಉತ್ತಮ ರೂಪದಲ್ಲಿ ಕಾರ್ಯೋನ್ಮುಖಗಳಾಗಬೇಕು. ಬಂದವರಲ್ಲಿ ಸಜ್ಜನರು, ದುರ್ಜನರು, ಎಲ್ಲ ರೀತಿಯ ಸ್ವಭಾವದವರು ಇರುತ್ತಾರೆ. ಯಾರು ಯಾವ ರೀತಿಯವರೇ ಆಗಿರಲಿ, ಅದನ್ನು ನೀನು ಮುಖ್ಯವಾಗಿ ಪರಿಗಣಿಸಬೇಡ. ನಿನ್ನ ಕತ್ತಿನಲ್ಲಿರುವ ಕರಿಮಣಿ ಮತ್ತು ರುದ್ರಾಕ್ಷಿ ನಿನಗೆ ರಕ್ಷೆ. ಮುಂದೆ ಒಂದು ಸಮಯ ನಿನ್ನ ಗಂಡ ಕಣ್ಣು ಮುಚ್ಚಿದರೆ ಆಗ ಕೂಡ ನೀನು ಕಣ್ಣು ತೆಗೆಯಬಾರದು. ನಿನಗೆ ಇದು ರಕ್ಷಣೆಯಾಗಿ ಕೆಲಸ ಮಾಡುತ್ತದೆ ಎಂದು ಎಚ್ಚರದ ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದರೊಂದಿಗೆ ಮಂತ್ರಶಕ್ತಿ ಬಲವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದ್ದಾರೆ. ಗುರುವಾರ ಮತ್ತು ಶುಕ್ರವಾರ ಇಲ್ಲಿಗೆ ಬರುವ ಭಕ್ತರ ಬೇಡಿಕೆಗಳನ್ನು ತಿಳಿದು ನೀನು ಕಾರ್ಯೋನ್ಮುಖಳಾಗಿ ನನ್ನಿಂದ ಪಡೆದ ಉತ್ತರವನ್ನು ತಿಳಿಸು. ಬಂದವರು ಯಾರೇ ಆಗಿರಲಿ ತಾರತಮ್ಯ ಮಾಡಬಾರದು. ಎಲ್ಲರ ಆತ್ಮದಲ್ಲಿ ಇರುವುದು ಒಬ್ಬನೇ ಭಗವಂತ. ಅವನೇ ಆತ್ಮಸಾಕ್ಷಿಯಾಗಿ ಪ್ರತಿಯೊಬ್ಬರು ಮಾಡುವ ಕಾರ್ಯವನ್ನು ಗಮನಿಸುತ್ತಾ ಇರುತ್ತಾನೆ. ಸಂಕಲ್ಪ ಮಾಡಿಕೊಟ್ಟ ಭಕ್ತರ ತೆಂಗಿನಕಾಯಿಯನ್ನು ನೀನು ನಿನಗೆ ಉಪದೇಶಿಸಿದ ಮಂತ್ರವನ್ನು ಪಠಿಸಿ ದುನಿಗೆ ಹಾಕು. ಅದು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿಗೆ ಜನಗಳು ಬಂದಾಗ ಮನೆಯಲ್ಲಿ ಮಾಡಬೇಕಾದ ಕೆಲಸ ಬೇಕಾದಷ್ಟು ನಿನಗೆ ಇರಬಹುದು. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಕಣ್ಣೀರಿನ ಕಥೆಗಳನ್ನು ಗಮನವಿಟ್ಟು ಆಲಿಸು. ರಾತ್ರಿ ಅದರ ಬಗ್ಗೆ ನಾವಿಬ್ಬರು ವಿಚಾರ ವಿನಿಮಯ ಮಾಡೋಣ. ಅವರವರ ಅರ್ಹತೆಗೆ ತಕ್ಕ ಹಾಗೆ ಫಲ ಸಿಗುತ್ತದೆ. ಕರ್ಮಫಲಗಳು ಪೂರ್ವದಲ್ಲಿ ನಿಯೋಜಿಸಿದಂತೆ ನಡೆಯುವುದು. ಈ ಜನ್ಮದಲ್ಲಿ ಅವನು ಯಾರಿಗೂ ಯಾವ ರೀತಿ ತೊಂದರೆ ಕೊಡದೇ ಇರಬಹುದು. ಮಾಡಿದ ಕರ್ಮವನ್ನು ಯಾರಿಗೂ ಯಾವ ರೀತಿ ತೊಂದರೆ ಕೊಡದೇ ಇರಬಹುದು. ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕಾಗುತ್ತದೆ. ಇದರಿಂದ ಸಾಮಾನ್ಯ ಜನರು ತಪ್ಪು ಕಲ್ಪನೆ ಮಾಡಿಕೊಳ್ಳುವ ಸಂಭವವಿರುತ್ತದೆ. ನಾನು ಯಾವ ರೀತಿ ಕೆಟ್ಟ ಕೆಲಸವನ್ನು ಮಾಡಿಲ್ಲ, ಆದರೆ ಕಷ್ಟಪಡುತ್ತಿರುವುದು ತಪ್ಪಿಲ್ಲ ಎಂದು ಅಂದುಕೊಳ್ಳಬಹುದು. ಅದೇ ರೀತಿ ಕೆಟ್ಟ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡು ಸುಖಭೋಗವನ್ನು ಅನುಭವಿಸುತ್ತಿರುವುದನ್ನು ಕಾಣುತ್ತೇವೆ. ಅದಕ್ಕೆ ಇದೇ ಕಾರಣ. ಹಿಂದಿನ ಜನ್ಮದ ಪುಣ್ಯ ವಿಶೇಷ ಅವನಲ್ಲಿ ಇರುವ ತನಕ ಅವನು ಭಾಗ್ಯಶಾಲಿ. ಪುಣ್ಯ ಮುಗಿದ ನಂತರ ಪಾಪಕರ್ಮ ಅವನಿಗೆ ಅರಿವಾಗದಂತೆ ಶೇಖರಣೆಯಾಗುತ್ತಲೇ ಇರುತ್ತದೆ. ಈ ಜನ್ಮದಲ್ಲಿ ಅಥವಾ ಮರುಜನ್ಮದಲ್ಲಿ ಅನುಭವಿಸುವುದರಲ್ಲಿ ಸಂಶಯವಿಲ್ಲ. ಇದರಿಂದ ದೇವರನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟವರನ್ನಾಗಲಿ ದೂರಬಾರದು. ಮಾಡಿದ ಕರ್ಮವನ್ನು ಸಹಿಸುವ ಶಕ್ತಿ ಕೊಡು ಎಂದು ಭಗವಂತನಲ್ಲಿ ಮೊರೆ ಇಡಬೇಕು. ಇದರೊಂದಿಗೆ ಸದ್ಭಾವನೆ ಹೊಂದಿ ತನ್ನಿಂದ ಸಾಧ್ಯವಾದ ಮಟ್ಟಿಗೆ ಕಲ್ಯಾಣ ಸೇವೆ ಮಾಡುವುದು, ಓದುವುದು, ಜಪತಪಗಳನ್ನು ಮಾಡುವುದರಿಂದ ಅಂಟಿಕೊಂಡ ಪಾಪಕರ್ಮ ಬಹಳ ಮಟ್ಟಿಗೆ ನಿರ್ಮೂಲವಾಗುತ್ತದೆ. ಅಂತರ್ಯಾಮಿಯಾಗಿ ಕುಳಿತಿರುವ ಭಗವಂತ ಚೈತನ್ಯಮಯವಾಗಿ ಮನಸ್ಸಿನ ಅಂಧಕಾರವನ್ನು ಬಹಳಷ್ಟು ಕಡಿಮೆ ಮಾಡುತ್ತಾನೆ. ಅಪಘಾತವಾಗಿ ಕಾಲು ಮುರಿದುಕೊಳ್ಳುವ ಬದಲು ಒಂದು ಮುಳ್ಳು ಚುಚ್ಚಬಹುದು ಅಷ್ಟೇ. ಇದಕ್ಕೆ ಗುರುಕೃಪೆ ಅತ್ಯಗತ್ಯ. ಭಕ್ತನ ಪಾಲಿಗೆ ನೀನು ಸುವರ್ಣ ಸೇತುವೆ ಆಗಬೇಕು ಎಂದು ಬಾಬಾ ಲತಾರಾವ್ಗೆ ತಿಳಿಸಿದ್ದಾರೆ. ಲತಾರಾವರ ಮಾತನ್ನು ಗಮನವಿಟ್ಟು ಆಲಿಸುತ್ತಿದ್ದ ನನಗೆ ಪ್ರಶ್ನೆಯೊಂದು ಕಾಡಿತು. ಭಕ್ತರು ವಿಶ್ವದ ಎಲ್ಲ ಕಡೆ ಇದ್ದಾರೆ. ಸಮಸ್ಯೆ ಎದುರಿಸುತ್ತಿರುವ ವ್ಯಕ್ತಿಗಳು ಇರುತ್ತಾರೆ.
ಬಾಬಾ ಇಲ್ಲಿರುವುದನ್ನು ತಿಳಿದ ಜನ ಪರಿಹಾರ ಕಂಡುಕೊಳ್ಳಲು ನಿಮ್ಮನ್ನು ಸಂಪರ್ಕಿಸಬಹುದು. ಅದರ ಬದಲು ನೀವು ಸಂಕಲ್ಪ ಮಾಡಿ ಪರಿಹಾರವಾಗುವಂತೆ ಮಾಡಬಹುದೇ ಎಂದು ಕೇಳಿದೆ. ಇಲ್ಲ, ಆ ರೀತಿ ಸಾಧ್ಯವಿಲ್ಲ. ಇಲ್ಲಿಗೆ ಬಂದು ಅವರ ಅಥವಾ ಅವರ ಪರವಾಗಿ ಬರುವವರು ದುನಿಯ ಮುಂದೆ ಕುಳಿತು ಸಂಕಲ್ಪ ಮಾಡಬೇಕು ಎಂದರು. ಹಾಗೆಯೇ ಹಿಂದಿನ ದಿನ ನಡೆದ ಘಟನೆ ಕುರಿತು ಹೇಳಿದರು. ಒಬ್ಬ ಹೆಣ್ಣು ಮಗಳು ಸದಾ ಬಾಬನ ಮುಂದೆ ಕುಳಿತು ಗೋಳಿಡುತ್ತಿದ್ದಳಂತೆ. ನನಗೆ ತಾಯಿಯ ಪ್ರೀತಿ ಸಿಗಲಿಲ್ಲ, ನನ್ನನ್ನು ಬೇರೆಯವರಿಗೆ ಸಾಕಲು ಕೊಟ್ಟುಬಿಟ್ಟರು ಎಂದು. ಅದಕ್ಕೆ ಬಾಬಾ ಹೇಳಿದರಂತೆ, ಆಗಿ ಹೋಗಿರುವುದನ್ನು ಕುರಿತು ದುಃಖಿಸುವುದರಲ್ಲಿ ಅರ್ಥವಿಲ್ಲ. ತಾಯಿ ಪ್ರೀತಿಯಾಗಲಿ ಅಥವಾ ಯಾರದೋ ಪ್ರೀತಿಯಾಗಲಿ ಸಿಗಲಿಲ್ಲ ಎಂದು ದುಃಖಿಸಬೇಡ. ನಿನ್ನ ಹೃದಯ ತುಂಬಿ ಎಲ್ಲರನ್ನೂ ನೀನು ಪ್ರೀತಿಸು. ನಿನ್ನ ಬಳಿ ಬಂದವರು ಯಾರೇ ಆಗಲಿ ಅವರಲ್ಲಿ ಪರಮಾತ್ಮನಿದ್ದಾನೆ, ನನ್ನಲ್ಲೂ ಇದ್ದಾನೆ. ನಾನು ಪರಮಾತ್ಮನನ್ನು ಪ್ರೇಮದಿಂದ ಕಾಣುತ್ತೇನೆ. ಬಂದವರ ಹೆಸರಿನಿಂದ ವ್ಯಕ್ತಿಯನ್ನು ಗುರುತಿಸುವುದಿಲ್ಲ ಎಂದು ಅಂದುಕೋ. ಅವರಿಗೆ ಹೃದಯಪೂರ್ವಕವಾಗಿ ಬೊಗಸೆ ತುಂಬ ಪ್ರೀತಿಯನ್ನು ನೀಡು. ಅದು ಎಂದೂ ಬತ್ತದಂತೆ ಅಕ್ಷಯ ಪಾತ್ರವಾಗಲಿ. ಈ ಭಾವನೆ ನಮ್ಮಲ್ಲಿ ಆಳವಾಗಿ ಬೇರೂರಿ ಪ್ರೀತಿ ತೋರಿಸಿದಾಗ ಬೇರೆಯವರಲ್ಲಿದ್ದ ಆತ್ಮ ಚೈತನ್ಯ ನಿನ್ನನ್ನು ಗುರುತಿಸಿ ಪ್ರೀತಿಸುತ್ತದೆ. ಬಹುಜನರ ಪಾಲಿನ ಪ್ರೀತಿ ನಮಗೆ ದೊರೆತಾಗ ಆನಂದಮಯವಾದ ಜೀವನ ನಮ್ಮದಾಗುತ್ತದೆ. ಗಾಯತ್ರಿ ದೇವಿ ಪಂಚಭೂತಗಳ ಪ್ರತಿಬಿಂಬ. ಜಗತ್ತನ್ನು ಬೆಳಗುವ ಸೂರ್ಯ ತಂದೆಯಂತೆ ಛತ್ರಿ ಹಿಡಿದು ನಮ್ಮ ಶರೀರವನ್ನು ರಕ್ಷಿಸುತ್ತಾರೆ. ಚಂದ್ರ ತಾಯಿಯಂತೆ ಮನಸ್ಸನ್ನು ತಂಪಾಗಿ ಇಡುತ್ತಾಳೆ. ಅವಳು ತೋರುವ ಪ್ರೀತಿ ಆಕಾಶದಂತೆ ವಿಸ್ತಾರ. ಎಣಿಸಲಾಗದ ತಾರೆಗಳಂತೆ ಅವಳು ತೋರುವ ಪ್ರೇಮ ಎಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಗಾಯತ್ರಿ ದೇವಿ ತಂದೆ ಮತ್ತು ತಾಯಿಯ ಎರಡು ಪಾತ್ರವನ್ನು ವಹಿಸುತ್ತಾಳೆ. ಶರೀರ ಮತ್ತು ಮನಸ್ಸು ಒಂದು ನಾಣ್ಯದ ಎರಡು ಮುಖದಂತೆ. ಒಂದಕ್ಕೆ ಪೆಟ್ಟಾದರೂ ಮತ್ತೊಂದು ಕೂಡ ನೋವು ಅನುಭವಿಸುತ್ತದೆ. ಭಕ್ತಿಯಿಂದ ಜಪಿಸಿದವರಿಗೆ ಶಕ್ತಿಯುತವಾದ ಪರಿಣಾಮ ಬೀರುತ್ತದೆ. ಇದನ್ನು ಬ್ರಾಹ್ಮಣರು ಮಾತ್ರ ಜಪಿಸಬೇಕು, ಗಂಡಸರು ಮಾತ್ರ ಜಪಿಸಬೇಕೆಂಬ ನಿಯಮ ಇಲ್ಲ. ದೇಹ ಮತ್ತು ಮನಸ್ಸು ಶುಚಿಯಾಗಿಟ್ಟುಕೊಂಡರೆ ಸಾಕು. ಉಪನಯನ ಈ ಕಾರಣದಿಂದ ಮಾಡಲಾಗುತ್ತದೆ. ಇದರ ಅರ್ಥ ತಿಳಿದಿರುವುದಿಲ್ಲ. ಹಿಂದಿನಿಂದ ಪಡೆದು ಬಂದಿರುವ ಸಂಪ್ರದಾಯದಲ್ಲಿ ಇದು ಮಾಡಬೇಕು. ಪುರೋಹಿತರು ಹೇಗೆ ಹೇಳುತ್ತಾರೋ ಹಾಗೆ ಮಾಡಿದರೆ ಸಾಕು ಎಂಬ ಭಾವನೆ. ಎಷ್ಟೋ ಜನ ಪುರೋಹಿತರಿಗೆ ಇದರ ಸರಿಯಾದ ಅರ್ಥ ತಿಳಿದಿರುವುದಿಲ್ಲ. ಮಂತ್ರವನ್ನು ಬಾಯಿಪಾಠ ಮಾಡಿ ಆಚರಣೆ ಮಾಡುತ್ತಾರೆ ಅಷ್ಟೇ. ಮಾಡುವವರಿಗೆ ತಿಳಿದುಕೊಳ್ಳುವ ಆಸಕ್ತಿ ಇರುವುದರಿಂದ ಪುರೋಹಿತರಿಗೂ ತಿಳಿಸುವ ಆಸೆ ಇರುವುದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಡಂಬರವನ್ನು ತೋರ್ಪಡಿಸಲು ಮಾಡುವ ಒಂದು ಶಾಸ್ತ್ರವಾಗಿದೆ. ಆ ದಿನದ ಮಟ್ಟಿಗೆ ಜನಿವಾರಕ್ಕೆ ಗೌರವ, ನಂತರ ಯಾವ ಕ್ರಮವನ್ನು ಆಚರಿಸುವುದಿಲ್ಲ. ದೊಡ್ಡವರಿಗೆ ಸಮಯವಿಲ್ಲ ಎಂಬ ನೆಪ. ಮಕ್ಕಳಿಗೆ ಅದರ ಫಲಾಫಲಗಳೇನು ಎಂದು ತಿಳಿದಿರುವುದಿಲ್ಲ. ಇದರಿಂದ ಮಹತ್ವದ ಅರಿವು ಯಾರಲ್ಲೂ ಕಂಡುಬರುವುದಿಲ್ಲ. ಹೀಗಾಗಿ ಸಂಸ್ಕಾರವಂತರಾಗಿ ರೂಪುಗೊಳ್ಳಲು ಹೇಗೆ ಸಾಧ್ಯ? ಅರ್ಥ ಗ್ರಹಿಸದೆ ಮಾಡುವ ಉಪನಯನ ಅರ್ಥವನ್ನು ಕಳೆದುಕೊಂಡಿದೆ. ಎಷ್ಟೋ ಮನೆಗಳಲ್ಲಿ ಶಾಂತಿ ಇರುವುದಿಲ್ಲ. ಗಾಯತ್ರಿ ಮಂತ್ರವನ್ನು ಸರಿಯಾದ ಉಚ್ಚಾರಣೆಯಿಂದ ಜಪಿಸಿದರೆ ಜೀವನದಲ್ಲಿ ಸುಖ ಶಾಂತಿ ಇರುತ್ತದೆ. ಇದು 108 ಸಲ ಜಪಿಸುವ ಮಂತ್ರ. ಕಡೇ ಪಕ್ಷ 9 ಸಲವಾದರೂ ಜಪಿಸಬೇಕು. ಇದನ್ನು ನಿರ್ದಿಷ್ಟವಾದ ಜಾಗದಲ್ಲಿ ಕುಳಿತು ಮಾಡಬೇಕೆಂದು ಇಲ್ಲ. ಪ್ರಯಾಣ ಮಾಡುವಾಗ ಸಹ ಜಪಿಸಬಹುದು. ಹೆಂಗಸರಿಗೆ ಉಪನಯನ ಆಗಬೇಕಿಲ್ಲ. ಅವರು ತಮ್ಮ ಬಲಗಿವಿಯನ್ನು ಮುಟ್ಟಿ ಧ್ಯಾನಿಸಬೇಕು. ಇದು ಭಗವಂತ ವಿಶ್ವಕ್ಕೆ ನೀಡಿರುವ ಮಹಾಮಂತ್ರ. ಇದು ರಕ್ಷಕನಾಗಿ ನಮ್ಮನ್ನು ಕಾಪಾಡುತ್ತದೆ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಹಿಂದೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿರಿ. ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಒಂದು ಲೈಕ್ ಕೊಡಿ. ನಮಸ್ಕಾರ ಗೆಳೆಯರೇ.